ಡೆವಿಲ್ ಸ್ವೀಟ್ ಲವ್ ಭಾಗ 2. ವಿರಾಜ್ ತನ್ನ ತಾಯಿಯನ್ನು ನೋಡಿ ಮಂದಹಾಸ ಬೀರುತ್ತಾ, ಅಮ್ಮ, ಸ್ಟಡಿ ರೂಮ್ನಲ್ಲಿ ಒಂದು ಮುಖ್ಯವಾದ ಫೈಲ್ ಮರೆತು ಹೋಗಿದ್ದೆ, ಅದಕ್ಕಾಗಿಯೇ ಬಂದೆ, ಈಗ ಮತ್ತೆ ಆಫೀಸಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳ್ದ. ಶೋಭಾ ಮಗನ ಮಾತಿಗೆ ಸರಿ ಎನ್ನುತ್ತಾ, ಸರಿ ಹೋಗು, ಆದರೆ ಮೊದಲು ಈ ಹುಡುಗಿಯನ್ನ ನಿನಗೆ ಪರಿಚಯಿಸಬೇಕು. ಈಕೆ ಕಾವ್ಯ ಅಂತ, ಮಾನ್ಯಾಳ ಆತ್ಮೀಯ ಗೆಳತಿ ಎಂದು ವಿರಾಜ್ಗೆ ತಿಳಿಸಿದ್ರು. ನಂತರ ಕಾವ್ಯಾಳತ್ತ ತಿರುಗಿ, ಕಾವ್ಯ, ಈತ ವಿರಾಜ್, ನನ್ನ ಹಿರಿಯ ಮಗ ಎಂದು ಪರಿಚಯಿಸಿದ್ರು. ಶೋಭಾ ಅವರ ಮಾತು ಕೇಳಿದ ಕಾವ್ಯ ವಿನಯದಿಂದ ಕೈ ಜೋಡಿಸಿ ನಮಸ್ಕಾರ ಕೂಡ ಮಾಡಿದ್ಲು. ವಿರಾಜ್ ಕಾವ್ಯಾಳ ಕೈ ಕುಲುಕಲು ಕೈ ಚಾಚಿದ, ಆದರೆ ಅವಳು ಕೈ ಜೋಡಿಸಿರುವುದನ್ನು ಕಂಡು ಸಂಕೋಚದಿಂದ ತನ್ನ ಕೈಯನ್ನು ಹಿಂದಕ್ಕೆ ಪಡೆದು ಒಂದೇ ಒಂದು ಎಂದು ಅರ್ಧಕ್ಕೆ ನಿಲ್ಲಿಸಿದ. ಅವನ ಈ ವರ್ತನೆ ಕಂಡು ಕಾವ್ಯಾಳಿಗೆ ಸಿಟ್ಟು ಬಂತು. ಅವಳು ಕೋಪದಿಂದ ಅವನತ್ತ ನೋಡಿದ್ಲು. ನಂತರ ವಿರಾಜ್ ಶೋಭಾ ಅವರತ್ತ ನೋಡಿ, ಸರಿಯಮ್ಮ, ನಾನು ಆಫೀಸಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ತನ್ನ ಫೈಲನ್ನು ಎತ್ಕೊಂಡು ಕಾವ್ಯಾಳನ್ನು ಒಮ್ಮೆ ನೋಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೋದ ನಂತರ ಕಾವ್ಯ ತನ್ನ ಕೋಣೆಗೆ ಹೋಗಿ ಹಾಸಿಗೆ ಮೇಲೆ ಕುಳಿತು ಓಕೆ ಅಂತ, ಇವನೆಲ್ಲಿಂದ ಬಂದ, ತನ್ನ ಬಗ್ಗೆ ತನ್ನನ್ನೇ ಮಹಾ ಅಂದ್ಕೊಬಿಟ್ಟಿದ್ದಾನೆ ಎಂದು ಮನಸ್ಸಿನಲ್ಲಿ ಶಪಿಸ್ತಾ ಇದ್ದಾಳೆ. ಸ್ವಲ್ಪ ಸಮಯದ ನಂತರ ಕಾವ್ಯ ಮತ್ತು ಮಾನ್ಯ ತೋಟದ ಬೆಂಚಿನ ಮೇಲೆ ಕುಳಿತಿದ್ರು. ಮಾನ್ಯಾಳಿಗೆ ಪುಸ್ತಕ ಓದುವುದಂದರೆ ಬಹಳ ಪ್ರೀತಿ, ಹಾಗಾಗಿ ಅವಳು ಓದುವುದರಲ್ಲಿ ಮಗ್ನಳಾಗಿರ್ತಾಳೆ. ಕಾವ್ಯಾಗೆ ಗಿಡಮರಗಳೆಂದರೆ ಅಚ್ಚುಮೆಚ್ಚು. ಅವಳು ತೋಟದ ಹೂಗಳನ್ನು ನೋಡಿ ಆನಂದಿಸ್ತಿರ್ತಾಳೆ. 5 ನಿಮಿಷಗಳ ನಂತರ ಒಂದು ಕಾರು ಬಂದು ಬಂಗಲೆಯ ಮುಂದೆ ನಿಂತಿತ್ತು. ಕಾರಿನಿಂದ ಪ್ರತಾಪ್ ಮತ್ತು ನಿಖಿಲ್ ಇಳಿದ್ರು. ತೋಟದಲ್ಲಿದ್ದ ಕಾವ್ಯಾಳನ್ನ ಕಂಡ ನಿಖಿಲ್ ಆಶ್ಚರ್ಯಚಕಿತನಾದ. ಅವಳು ಅವನಿಗೆ ತುಂಬ ಸುಂದರವಾಗಿ ಕಂಡ್ಲು. ಕುತೂಹಲದಿಂದ ಅವನು ಅವಳತ್ತ ಹೆಜ್ಜೆ ಕೂಡ ಹಾಕ್ತಾನೆ. ಪ್ರತಾಪ್ ಕೂಡ ಅವಳನ್ನು ಗಮನಿಸ್ತಿದ್ರು. ನಿಖಿಲ್ ಕಾವ್ಯಾಳ ಮುಂದೆ ನಿಂತು ನಗುತ್ತಾ ಹಲೋ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾನೆ. ಇದ್ದಕ್ಕಿದ್ದಂತೆ ಅಪರಿಚಿತನೊಬ್ಬ ಎದುರು ಬಂದದ್ದನ್ನು ಕಂಡು ಕಾವ್ಯ ಗಾಬರಿಯಿಂದ ಎದ್ದು ನಿಂತ್ಕೊಂಡ್ಳು. ನಿಖಿಲ್ ಅವಳನ್ನು ನೋಡಿ ಮುಗುಳ್ನಗುತ್ತಾ, ರಿಲ್ಯಾಕ್ಸ್, ನೀನು ನನಗೆ ಹೆದರ್ತಿದೀಯಾ, ನಾನೇನು ದೆವ್ವ ಅಲ್ಲ ಅಂತ ತಮಾಷೆ ಕೂಡ ಮಾಡ್ದ. ಅವನ ಮಾತಿಗೆ ಕಾವ್ಯ ಏನೂ ಪ್ರತಿಕ್ರಿಯಿಸಲಿಲ್ಲ. ಇದನ್ನು ಗಮನಿಸಿದ್ದ ಮಾನ್ಯ ಮತ್ತು ಪ್ರತಾಪ್ ಕೂಡ ಅಲ್ಲಿಗೆ ಬರ್ತಾರೆ. ಪ್ರತಾಪ್ ಮಾನ್ಯಾಳನ್ನ ನೋಡಿ, ಮಾನ್ಯ, ಈ ಹುಡುಗಿ ಯಾರು ಅಂತ ವಿಚಾರಿಸಿದ್ರು. ಮಾನ್ಯ ನಗುತ್ತಾ, ಅಪ್ಪ, ಈಕೆ ನನ್ನ ಬೆಸ್ಟ್ ಫ್ರೆಂಡ್ ಕಾವ್ಯ. ಇವರು ನಮ್ಮಪ್ಪ, ಇವನು ನನ್ನ ಅಣ್ಣ ನಿಖಿಲ್ ಅಂತ ಪರಿಚಯಿಸಿದ್ದು. ಕಾವ್ಯ ಅವರಿಬ್ಬರಿಗೂ ಕೂಡ ಕೈ ಜೋಡಿಸಿ ನಮಸ್ಕರಿಸಿದ್ರು. ಪ್ರತಾಪ್ ಅವರು ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಇಟ್ಟು ಅರಸಿದ್ರು. ನಿಖಿಲ್ ಕೈ ಚಾಚಿ ನಮಸ್ಕಾರ ಕಾವ್ಯ ಅಂತ ಕಾವ್ಯ ಅವನ ಕೈ ನೋಡಿ ಹಸ್ತಲಾಘವ ಮಾಡಿದ್ಲು. ನಿಖಿಲ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಪ್ರತಾಪ್ ಮಾನ್ಯಳನ್ನು ನೋಡಿ, ಮಾನ್ಯ, ನಾನು ಮೀಟು ಅಂಕಲ್ ಅಂಗಡಿಯಿಂದ ಬಿಸಿ ಬಿಸಿಯಾದ ಜಿಲೇಬಿ ತಂದಿದ್ದೇನೆ, ಒಳಗೋಗಿ ತಿನ್ನೋಣ ಬಾ ಅಂತ ಅಂದರು. ಜಿಲೇಬಿ ಹೆಸರು ಕೇಳಿದ ತಕ್ಷಣ ಮಾನ್ಯ ಉತ್ಸಾಹದಿಂದ ಬ್ಯಾಗ್ ಪಡೆದುಕೊಂಡು, ಬಾಬಾ ಕಾವ್ಯ, ಇಲ್ಲದಿದ್ದರೆ ಜಿಲೇಬಿ ತುಂಬ ತಣ್ಣಗಾಗ್ಬಿಡುತ್ತೆ, ಮೀಟು ಅಂಕಲ್ ಜಿಲೇಬಿ ಅಂದರೆ ತುಂಬ ಫೇಮಸ್ಸು ಗೊತ್ತಾ ಎನ್ನುತ್ತಾ, ತುಂಬ ಇಷ್ಟ ಎನ್ನುತ್ತಾ ಒಳಗೆ ಓಡಿ ಹೋಗ್ತಾಳೆ. ಕೂಡ ನಗುತ್ತಾ, ಅಪ್ಪ ಬೇಗ ಬಾ, ಇಲ್ಲದಿದ್ದರೆ ಮಾನ್ಯ ಎಲ್ಲವನ್ನ ಒಬ್ಬಳೆ ತಿಂದು ಮುಗಿಸ್ಬಿಡ್ತಾಳೆ ಅಂತ ಹೇಳಿ ಅವಳನ್ನು ಹಿಂಬಾಲಿಸಿದ ಪ್ರತಾಪ್ ಕಾವ್ಯಾಳನ್ನು ಪ್ರೀತಿಯಿಂದ ಕರೆದ್ರು. ಅವಳು ಸರಿ ಎಂದು ತಲೆ ಆಡಿಸಿ ಅವರ ಹಿಂದೆನೇ ನಡೆದ್ಲು. ಎಲ್ಲರೂ ಒಳಗೋದ ನಂತರ ಕಾವ್ಯ ಒಮ್ಮೆ ಗೇಟ್ ಕಡೆಗೆ ನೋಡಿದ್ಲು. ದೆವ್ವ ಇನ್ನೂ ಬಂದಿಲ್ಲ, ಎಲ್ಲರೂ ಆಫೀಸಿನಿಂದ ಬಂದಿದ್ದಾರೆ, ಆದರೆ ಈ ದೆವ್ವ ಯಾಕೆ ಇನ್ನೂ ಬಂದೇ ಇಲ್ಲ ಎಂದು ವಿರಾಜ್ ಬಗ್ಗೆ ಯೋಚಿಸುತ್ತಾ ನಿಂತಿದ್ಲು. ಅಷ್ಟರಲ್ಲಿ ಮಾನ್ಯ ಮತ್ತೆ ಬಾಗಿಲ ಬಳಿ ಬಂದು, ಕಾವ್ಯ, ಎಲ್ಲಿರುವೆ, ಸ್ವಲ್ಪ ಬೇಗ ಬಾ ಅಂತ ಕರೆದ್ಲು. ಕಾವ್ಯ ಮನೆಯೊಳಗೆ ಹೋದ್ಲು. ಎಲ್ಲರೂ ಸೋಫಾದ ಮೇಲೆ ಕುಳಿತು ತಮ್ಮ ಪಾಡಿಗೆ ತಾವು ಜಿಲೇಬಿಯನ್ನು ಸವಿತಾ ಇದ್ರು. ಮಾನ್ಯ ಕಾವ್ಯಗೆ ಜಿಲೇಬಿ ನೀಡಿ, ತಿನ್ನೋಡು ಹೇಗಿದೆ ಅಂತ ಹೇಳು ಅಂದ್ಲು. ಶೋಭಾ, ಪ್ರತಾಪ್, ನಿಖಿಲ್ ಮತ್ತು ಮಾನ್ಯ ಎಲ್ಲರೂ ಕೂಡ ಅರಟುತ್ತಾ ತಿಂತಾ ಇದ್ರು. ಕಾವ್ಯ ಜಿಲೇಬಿ ತಿಂತಾ ಇದ್ರು ಕೂಡ ಅವಳ ಕಣ್ಣುಗಳು ಪದೇ ಪದೇ ಬಾಗಿನ ಕಡೆಗೇನೆ ನೋಡ್ತಾ ಇದ್ವು. ನಾನು ಆ ವಿರಾಜ್ ಬಗ್ಗೆ ಯಾಕೆ ಪದೇ ಪದೇ ಯೋಚಿಸ್ತಾ ಇದ್ದೇನೆ ಎಂದು ಅವಳಿಗೆ ಆಶ್ಚರ್ಯ ಆಗೋಕ್ಕೆ ಶುರುವಾಗೋಯ್ತು. ಅವಳು ಪದೇ ಪದೇ ಬಾಗಿಲನ್ನೇ ನೋಡುತ್ತಿರುವುದು ಗಮನಿಸಿದ ಮಾನ್ಯ ವಿಚಿತ್ರವಾಗಿ ನೋಡುತ್ತಾ, ಅಯ್ಯೋ, ಯಾಕೆ ಕಾವ್ಯ ಮತ್ತೆ ಮತ್ತೆ ಬಾಗಿಲನ್ನೇ ನೋಡ್ತಾ ಇದೆಯಾ ಅಂತ ಕೇಳಿದ್ಲು. ಕಾವ್ಯ ತಕ್ಷಣವೇ ಆ ವಿರಾಜ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳೇ ಬಿಟ್ಲು. ಅವಳು ಅವನ ಬಗ್ಗೆ ವಿಚಾರಿಸಿದ್ದು ಕೇಳಿ ಮನೆಯಲ್ಲಿದ್ದವರೆಲ್ಲರೂ ಅವಳನ್ನು ವಿಚಿತ್ರವಾಗಿ ನೋಡೋಕ್ಕೆ ಶುರು ಮಾಡಿದ್ರು. ತಾನು ಕೇಳಿದ ಪ್ರಶ್ನೆ ಅರ್ಥವಾದ ತಕ್ಷಣ ಕಾವ್ಯ ಸಂಕೋಚದಿಂದ ತನ್ನ ಪಾಡಿಗೆ ತಾನು ತಲೆಯನ್ನು ತಗ್ಗಿಸ್ತಾಳೆ. ಮಾನ್ಯ ಮತ್ತು ಕಾವ್ಯಳನ್ನು ನೋಡಿ, ಏನು ಕಾವ್ಯ, ನಮ್ಮಣ್ಣ ವಿರಾಜ್ಗಾಗಿ ಕಾಯ್ತಿದೀಯಾ, ಯಾಕಿಷ್ಟು ಆತಂಕ ಅಂತ ಕೀಟ್ಲೆ ಕೂಡ ಮಾಡುತ್ತಾ ನಕ್ಕಿದ್ಲು. ಅದನ್ನು ಕೇಳಿದ ಕಾವ್ಯ ಸಂಕೋಚದಿಂದನೇ ಮಾನ್ಯಳತ್ತ ನೋಡಿ, ಅದರ ಅರ್ಥ ಅದಲ್ಲ ಮಾನ್ಯ, ನಾವೆಲ್ಲರೂ ಇಲ್ಲಿ ಜಿಲೇಬಿ ತಿಂತಾ ಇದ್ದೇವೆ,
ಅಂಕಲ್ ಮತ್ತು ನಿಖಿಲ್ ಕೂಡ ಆಫೀಸ್ನಿಂದ ಬಂದಿದ್ದಾರೆ, ಆದರೆ ನಿಮ್ಮ ಅಣ್ಣ ವಿರಾಜ್ ಇನ್ನೂ ಬಂದಿಲ್ವಲ್ಲ ಅಂತ ಸುಮ್ಮನೆ ಹಾಗೆ ಕೇಳಿದ್ದು ಅಷ್ಟೇ ಅಂತ ಸಬೂಬನ್ನು ನೀಡಿದ್ಲು. ಕಾವ್ಯಾಳ ಮಾತು ಕೇಳಿ ಶೋಭಾ ಮುಗುಳ್ನಗುತ್ತಾ, ಕಾವ್ಯ ವಿರಾಜ್ ಬರುವುದು ಯಾವಾಗಲೂ ಕೂಡ ತಡರಾತ್ರಿನೇ, ಅಂದ ಹಾಗೆ ಅವನಿಗೆ ಸಿಹಿ ಪದಾರ್ಥಗಳು ಅಂದರೆ ಅಷ್ಟಕ್ಕಷ್ಟೇ, ತುಂಬ ತೀರಾ ಕಮ್ಮಿ, ಅವನು ಈ ಜಿಲೇಬಿ ತಿನ್ನೋದೇ ಇಲ್ಲ ಅಂತ ಅಂದರು. ಅದಕ್ಕೆ ಧ್ವನಿಗೂಡಿಸಿದ ನಿಖಿಲ್ ನಗುತ್ತಾ, ಹೌದು ಕಾವ್ಯ, ನಮ್ಮ ಅಣ್ಣನಿಗೆ ಸ್ವೀಟು ಗೀಟು ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನಗಲು ಆರಂಭಿಸ್ದ. ಅವನ ನಗು ಕಂಡು ಮಾನ್ಯ ಕೂಡ ಸಾಥ್ ನೀಡಿದ್ಲು. ಅವರ ಮಾತು ಕೇಳಿದ ಕಾವ್ಯ ಮನಸ್ಸಿನಲ್ಲಿಯೇ ಅದಕ್ಕೆ ಅವನು ಯಾವಾಗಲೂ ಕೂಡ ಕಹಿಯಾಗಿಯೇ ಇರ್ತಾನೆ ಅಂತ ಅಂದುಕೊಂಡು ಮತ್ತೆ ಜಿಲೇಬಿ ತಿನ್ನೋಕ್ಕೆ ಶುರು ಮಾಡಿದ್ಲು. ರಾತ್ರಿಯ ಊಟ ಮುಗಿದ ನಂತರ ಎಲ್ಲರೂ ಕೂಡ ತಮ್ಮ ಕೋಣೆಗಳಿಗೆ ಮಲಗೋಕೆ ಅಂತ ಹೇಳಿ ಹೋಗ್ತಾರೆ. ಮಾನ್ಯ ಕೂಡ ಕಾವ್ಯಗೆ ಶುಭರಾತ್ರಿ ಹೇಳಿ ಹೊರಡ್ತಾಳೆ. ಅಜಾರದಲ್ಲಿ ಶೋಭಾ ಅವರು ಮಾತ್ರ ಸೋಫಾದ ಮೇಲೆ ಕುಳಿತಿರುವುದನ್ನು ಕಾವ್ಯ ಗಮನಿಸಿದ್ಲು. ಅವಳು ಅಡುಗೆ ಮನೆಯಿಂದ ಜಗ್ನಲ್ಲಿ ನೀರನ್ನು ತುಂಬಿಸ್ಕೊಂಡು ಬಂದು ಶೋಭಾ ಅವ್ರ ಮುಂದೆ ಕುಳಿತುಕೊಂಡ್ಳು. ಏನಾಯಿತು ಅಮ್ಮ, ಇನ್ನೂ ಮಲಗಿಲ್ವಾ, ಈಗಾಗಲೇ ತುಂಬ ತಡ ಆಗಿಬಿಟ್ಟಿದೆ ಅಂತ ಹೇಳಿ ವಿಚಾರಿಸ್ತಾ ಇದ್ದಾಳೆ. ಶೋಭಾ ನಕ್ಕಿದ್ರು. ನನಗೆ ತಡವಾಗಿ ಮಲಗುವ ಅಭ್ಯಾಸ ಕಾವ್ಯ, ವಿರಾಜ್ ಆಫೀಸ್ನಿಂದ ಬರುವವರೆಗೂ ನಾನು ಮಲಗೋದೇ ಇಲ್ಲ. ಅವನು ಬಂದ ನಂತರ ಊಟವನ್ನು ಬಿಸಿ ಮಾಡಿ ಬಿಸಿಯಾಗಿ ಬಡಿಸಬೇಕು. ಅವನು ಸರಿಯಾಗಿ ಊಟ ಮಾಡುವವರೆಗೂ ನನಗೆ ನಿದ್ದೆನೇ ಹತ್ತೋದಿಲ್ಲ, ಇಲ್ಲದಿದ್ದರೆ ಅವನು ಹಾಗೇ ಮಲಗಿಬಿಡ್ತಾನೆ ಎಂದರು. ಅವರ ಮಾತಿನಲ್ಲಿದ್ದ ತಾಯಿಯ ಪ್ರೀತಿಯನ್ನು ಕಂಡು ಕಾವ್ಯಾಳಿಗೆ ತುಂಬ ಖುಷಿಯಾಯಿತು. ನನಗೂ ಈಗಲೇ ನಿದ್ದೆ ಬರ್ತಿಲ್ಲ ಅಮ್ಮ, ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಳ್ಬಹುದಾ ಅಂತ ಕೇಳಿದ್ಲು. ಶೋಭಾ ಪ್ರೀತಿಯಿಂದ ಕಾವ್ಯಳ ಹಿನ್ನೆಲೆಯ ಬಗ್ಗೆ ವಿಚಾರಿಸೋಕೆ ಶುರು ಮಾಡಿದ್ರು. ಕಾವ್ಯ ತನ್ನ ಎದ್ದವರ ಚಿಕ್ಕವಳಿದ್ದಾಗಲೇ ಅವಳನ್ನು ತೊರೆದದ್ದು, ತಾನು ಅನಾಥಾಶ್ರಮದಲ್ಲಿ ಬೆಳೆದ ಕಹಿಯಾದ ಸತ್ಯವನ್ನು ಹೇಳ್ಕೊಂಡಾಗ ಶೋಭಾ ಅವರ ಕಣ್ಣು ತೇವವಾದವು. ಅವರು ಕಾವ್ಯಳ ಕೈಯನ್ನು ಹಿಡಿದು, ಕಾವ್ಯ, ಇಂದಿನಿಂದ ನನ್ನನ್ನು ನಿನ್ನ ತಾಯಿ ಅಂತಲೇ ಭಾವಿಸ್ಕೋಬೇಕು ಅಂತ ಹೇಳಿದ್ರು. ಆ ಮಾತು ಕಾವ್ಯಳ ಹೃದಯಕ್ಕೆ ತಟ್ತು. ಅದು ಚಳಿ ಸ್ವಲ್ಪ ಬಿಸಿ ಆಯಿತು. ಶೋಭಾ ನಾವು ಓದಿದ್ದ ಬೆಚ್ಚಗಿನ ಶಾಲನ್ನು ಕಾವ್ಯಾಗೆ ನೀಡುತ್ತಾ, ಇದನ್ನು ಹೊತ್ಕೊ ಮಗಳೇ, ಇವತ್ತು ಚಳಿ ಹೆಚ್ಚಿದೆ ಅನಿಸುತ್ತೆ ಅಂದರು. ಕಾವ್ಯ ಸಂಕೋಚಪಟ್ಟಾಗ, ನನ್ನ ಹತ್ತಿರ ಇನ್ನೂ ಬೇವೆ, ನನಗಾಗಿ ಬೇರೆ ಶಾಲ್ ತರ್ತೇನೆ ಅಂತ ಹೇಳಿ ಶೋಭಾ ಕೋಣೆಯತ್ತ ಹೋದರು. ಕಾವ್ಯ ಈ ಶಾಲನ್ನು ಮೈಗೆ ಸುತ್ತಕೊಂಡು ಸೋಫಾದ ಮೇಲೆ ಕುಳಿತಿದ್ಲು. ಅಷ್ಟರಲ್ಲೇ ವಿರಾಜ್ನ ಕಾರು ಬಂಗಲೆಯ ಮುಂದೆ ಬಂದು ನಿಂತಿತ್ತು. ವಿರಾಜ್ ಸುಸ್ತಾಗಿ ಮನೆಯೊಳಗೆ ಪ್ರವೇಶಿಸಿದಾಗ ಹಾಲ್ನ ಅಸ್ಪಷ್ಟ ಬೆಳಕಿನಲ್ಲಿ ಶಾಲನ್ನು ಹೊತ್ಕೊಂಡು ಬೆನ್ನು ಹಾಕಿ ಕುಳಿತಿದ್ದ ಕಾವ್ಯ ಕಂಡ್ಳು. ಶಾಲು ನೋಡಿ ತಾಯಿ ಶೋಭಾನೇ ಕುಳಿತಿದ್ದಾರೆ ಅಂತ ಭ್ರಮಿಸಿದ ವಿರಾಜ್ ಮಂದಹಾಸ ಬೀರುತ್ತಾ ಅವಳ ಹಿಂದೆ ಬಂದು ಮೆಲ್ಲಗೆ ಅಪ್ಕೊಂಡ. ರಾತ್ರಿ ನನಗಾಗಿ ಕಾಯಬೇಡ ಅಂತ ನಿನಗೆ ಎಷ್ಟು ಬಾರಿ ಹೇಳಿದ್ದೀನಿ, ನನ್ನ ಮಾತು ಕೇಳೋದೇ ಇಲ್ವಲ್ಲ ಅಮ್ಮ ಅಂತ ಪ್ರೀತಿಯಿಂದ ಹೇಳಿದ. ವಿರಾಜ್ನ ಈ ಅನಿರೀಕ್ಷಿತ ಅಪ್ಪುಗೆ ಕಾವ್ಯ ಆಘಾತಕ್ಕೆ ಒಳಗಾದ್ಲು. ಅವಳ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಹೃದಯದ ಬಡಿತ ಜೋರಾಗೇ ಇತ್ತು. ವಿರಾಜ್ ಅವಳನ್ನು ತನ್ನ ಕಡೆಗೆ ತಿರುಗಿಸಿದಾಗ ಎದುರುಗಿದ್ದವಳು ತಾಯಿಯಲ್ಲ ಕಾವ್ಯ ಎಂದು ದಿಗ್ಭ್ರಮೆಗೊಂಡ. ತಕ್ಷಣವೇ ಅವಳಿಂದ ದೂರ ಸರಿದು ನಿಂತ ವಿರಾಜ್ ಮುಖದಲ್ಲಿ ಕೋಪ ಜ್ವಾಲೆಯಾಗಿ ಉಕ್ಕೋಕೆ ಶುರುವಾಯಿತು. ನೀನು ಇಲ್ಲೇನು ಮಾಡ್ತಾ ಇದೆಯಾ, ಇದು ನನ್ನ ಅಮ್ಮನ ಶಾಲೆ, ನೀನು ಯಾಕೆ ಹೊತ್ಕೊಂಡಿದ್ಯಾ ಅಂತ ಗರ್ಜಿಸ್ತಾ. ಅಷ್ಟರಲ್ಲೇ ಶೋಭಾ ಅಲ್ಲಿಗೆ ಬಂದು ಲೈಟನ್ನು ಆನ್ ಮಾಡಿದ್ರು. ವಿರಾಜ್, ನೀನು ಬಂದ್ಯಾ, ಕಾವ್ಯ ನನಗಾಗಿ ಕಾಯ್ತಾ ಇದ್ಲು ಅಂತ ಅಂದರು. ತಾಯಿ ಶಾಲನ್ನು ಹುಡುಗಿ ಕೊಟ್ಟಿದ್ದನ್ನು ಕಂಡು ವಿರಾಟ್ಗೆ ಸಹಿಸೋಕೆ ಆಗಲಿಲ್ಲ. ಅಮ್ಮ, ನಾನು ಈ ಶಾಲನ್ನು ಕಾಶ್ಮೀರದಿಂದ ತಂದಿದ್ದೆ, ಅದು ನಿಮಗಾಗಿ ವಿಶೇಷವಾಗಿ ತಂದಿದ್ದು. ಇದನ್ನು ಯಾರಿಗೆ ಕೊಡಬೇಡ ಅಂತ ನಾನು ಹೇಳಿದ್ನಲ್ಲ, ಈ ಹುಡುಗಿಗೆ ಹೆಂಗೆ ಕೊಟ್ಟೆ ನೀನು ಅಂತ ರೇಗಿದ್ದ. ನಂತರ ಕಾವ್ಯಾಳತ್ತ ಕೆಂಡದಂತಹ ನೋಟ ಬೀರಿ, ನನಗಾಗಿ ಕಾಯಲು ನಿನಗೆ ಯಾರು ಹೇಳಿದ್ದು, ನನ್ನ ಅಮ್ಮ ಹತ್ರ ನಿನಗೆ ಕಾಯಬೇಕು, ಬೇರೆ ಯಾರೂ ಅಲ್ಲ, ನಿನಗೂ ಏನು ಸಂಬಂಧ, ಮಾನ್ಯಾಳ ಗೆಳತಿಯಾಗಿ ಬಂದಿದ್ದೀಯಾ, ಹಾಗೆ ಇದು ಬಿಡು, ನಿನ್ನ ಮಿತಿಯಲ್ಲಿ ನೀನಿರು ಅಂತ ಕಠೋರವಾಗಿ ಹೇಳ್ದ. ವಿರಾಜ್ನ ಮಾತುಗಳು ಕಾವ್ಯಾಳ ಹೆದೆಗೆ ಚುಚ್ಚಿದಂತಾದವು. ಕಾವ್ಯಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅವಳು ಮೌನವಾಗಿ ಶಾಲನ್ನು ತೆಗೆದು ಸೋಫಾದ ಮೇಲಿಟ್ಟು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತನ್ನ ಕೋಣೆಗೆ ಓಡಿ ಹೋದ್ಲು. ಶೋಭಾ ವಿರಾಜ್ಗೆ ವರ್ತನೆ ಕಂಡು ತುಂಬ ಕೋಪಗೊಂಡ್ರು. ವಿರಾಜ್ ಕೂಡ ಅವರ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರದೆ ತನ್ನ ಕೋಣೆಗೆ ಹೆಜ್ಜೆ ಹಾಕ್ತಾನೆ. ಶೋಭಾ ಅವರು ಏನು ಹೇಳ್ತಿದ್ರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲದ ವಿರಾಜ್ ನೇರವಾಗಿ ಹೋಗೇ ಬಿಟ್ಟ. ಆದರೆ 5 ನಿಮಿಷಗಳ ನಂತರ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಊಟದ ಮೇಜಿನ ಬಳಿ ಬಂದು ಕುಳಿತುಕೊಂಡ. ಶೋಭಾ ಕೂಡ ಆಹಾರವನ್ನು ಬಿಸಿ ಮಾಡಿ ವಿರಾಜ್ ಕುಳಿತಿದ್ದ ಅಲ್ಲಿಗೆ ತಟ್ಟೆಗೆ ಬಡಿಸ್ಕೊಟ್ರು. ವಿರಾಜ್ ಅವರತ್ತ ನೋಡಿದಾಗ ಅವರ ಮುಖದಲ್ಲಿ ಅತಿಯಾದ ಕೋಪ ಆಯಿತು. ವಿರಾಜ್ ಮೆಲ್ಲನೆ ಅವರ ಕೈ ಹಿಡಿದು, ಏನಾಯ್ತಮ್ಮ, ನನ್ನ ಮೇಲೆ ಇಷ್ಟೊಂದು ಕೋಪವೇ ಅಂತ ಕೇಳ್ದ.
ಅದಕ್ಕೆ ಶೋಭಾ ಆಕ್ರೋಶದಿಂದಲೇ ಉತ್ತರಿಸಿದ್ರು. ಯಾಕೆ ಕೋಪ ಬರಬಾರ್ದು ವಿರಾಜ್? ಆ ಮುಗ್ಧ ಹುಡುಗಿ ಕಾವ್ಯಾಳನ್ನ ಅಷ್ಟು ಕೆಟ್ಟದಾಗಿ ಗದರಿಸುವ ಅಗತ್ಯ ಆದರೂ ಏನಿತ್ತು? ನಾನು ಪ್ರೀತಿಯಿಂದ ಅವಳಿಗೆ ನನ್ನ ಶಾಲನ್ನು ಕೊಟ್ಟೆ. ಅವಳು ಬೇಡವೆಂದರೂ ನಾನೇ ಒತ್ತಾಯ ಮಾಡಿಕೊಟ್ಟೆ. ಅವಳಿಗೆ ಅದನ್ನು ಒದಿಸಿದೆ. ಅಪ್ಪಿತಪ್ಪಿಯೂ ನೀನು ಇಷ್ಟೊಂದು ಕಟುವಾಗಿ ವರ್ತಿಸ್ತೀಯಾ ಅಂತ ನಾನು ಭಾವಿಸಿರಲಿಲ್ಲ, ಊಹೆನೂ ಮಾಡಲಿಲ್ಲ. ನಾನು ತಮಾಷೆಗಾಗಿ ಅವಳು ನಿನಗಾಗಿ ಕಾಯ್ತಿದ್ದಾಳೆ ಅಂತ ಹೇಳಿದ್ದಕ್ಕೆ ನೀನು ಅಷ್ಟು ದೊಡ್ಡ ಗಲಾಟೆ ಮಾಡಬೇಕಿತ್ತಾ? ಶೋಭಾ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಬೆಳಗ್ಗೆಯಿಂದ ಕಚೇರಿಯ ಕೆಲಸ ಮುಗಿಸಿ ಮನೆಗೆ ಬರುವಾಗ ನಿನಗಾಗಿ ನಾನು ಪ್ರತಿದಿನ ಒಬ್ಬಂಟಿಯಾಗಿ ಕಾಯ್ತೇನೆ. ಇಂದು ಕಾವ್ಯ ನನ್ನ ಪಕ್ಕದಲ್ಲಿ ಕುಳಿತು ಹರಟೆ ಹೊಡೆದಾಗ ನನಗೆ ಎಷ್ಟು ಸಂತೋಷವಾಗ್ತಿತ್ತು ಗೊತ್ತಾ? ಆ ಹುಡುಗಿ ಜಗತ್ತಿನಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ವಂತೆ. ನೀನು ಅವಳನ್ನು ಅಷ್ಟು ನೋಯಿಸ್ತಿದೀಯಾ? ಒಂದು ವೇಳೆ ಕಾವ್ಯ ನಿನ್ನ ವರ್ತನೆಯಿಂದ ಬೇಸತ್ತು ಈ ಮನೆ ಬಿಟ್ಟು ಹೋದರೆ ನಾನು ಕೂಡ ಈ ಮನೆ ಬಿಟ್ಟು ಹೋಗ್ತೇನೆ ಅಂತ ಮುಗ್ಧ ಹುಡುಗಿ ನಮಗೆ ಎಲ್ಲೂ ಸಿಗಲಾರಳು ಎಂದು ಖಡಾಖಂಡಿತವಾಗಿ ಹೇಳಿದ್ಲು. ವಿರಾಜ್ ಆಘಾತಕ್ಕೆ ಆ ಕ್ಷಣ ಒಳಗೆ ಆಗ್ಬಿಟ್ರು. ಅವನ ತಾಯಿ ಅವನ ಮೇಲೆ ಇಷ್ಟೊಂದು ಕೋಪಗೊಂಡಿದ್ದು ಇದೇ ಮೊದಲು. ಈ ರೀತಿ ಯಾವತ್ತೂ ಕೂಡ ವಾಗ್ದಾಳಿ ಮಾಡಿರಲಿಲ್ಲ. ಮನೆಯಲ್ಲಿ ಅವನು ಪ್ರತಿದಿನ ನಿಖಿಲ್ ಮತ್ತು ಮಾನ್ಯಾಳನ್ನ ಬೈತಿದ್ರು ಕೂಡ ಶೋಭಾ ಎಂದು ಏನು ಹೇಳ್ತಾ ಇರಲಿಲ್ಲ. ಆದರೆ ಕಾವ್ಯಾಳ ಪರವಾಗಿ ಅವರು ಇಷ್ಟೊಂದು ಗಟ್ಟಿಯಾಗಿ ಮಾತಾಡ್ತಿರೋದು ವಿರಾಜ್ಗೆ ನಂಬಕ್ಕೆ ಆಗಲಿಲ್ಲ. ತಾಯಿಯ ನೋವನ್ನು ಅರ್ಥ ಮಾಡಿಕೊಂಡಾಗ ವಿರಾಜ್ ತಕ್ಷಣ ಎದ್ದು ಅವರ ಬಳಿ ಬಂದು, ಅಮ್ಮ ಕ್ಷಮಿಸಿ, ಕಾವ್ಯಾಳನ್ನು ಬೈದಿದ್ದರಿಂದ ನಿಮಗೆ ಇಷ್ಟೊಂದು ಬೇಸರವಾಗ್ತದೆ ಅಂತ ನಾನು ನಿಜವಾಗ್ಲೂ ತಿಳಿದಿರಲಿಲ್ಲ. ಆಫೀಸ್ ಟೆನ್ಷನ್ನಲ್ಲಿ ನಾನು ತಪ್ಪಾಗಿ ನಾನು ಈಗಲೇ ಹೋಗಿ ಕಾವ್ಯ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ ಅಂತ ಹೇಳಿ ಹೊರಟಲು ಸಿದ್ಧನಾಗ್ತಾನೆ. ಆದರೆ ಶೋಭಾ ಅವನನ್ನು ತಡೆದು, ಇಲ್ಲ, ಈಗ ತಡವಾಗಿದೆ, ಅವಳು ಮಲಗಿರಬಹುದು, ಅವಳನ್ನು ಡಿಸ್ಟರ್ಬ್ ಮಾಡಬೇಡ, ನಾಳೆ ಬೆಳಗ್ಗೆ ನೀನು ಅವಳ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು, ಈಗ ಅವಳನ್ನು ತೊಂದರೆಗೊಳಿಸೋದು ಬೇಡ ಅಂದರು. ವಿರಾಜ್ ಅವರ ಪಕ್ಕದಲ್ಲಿ ಕುಳಿತು ನಗುತ್ತಾ, ಅಮ್ಮ, ಕಾವ್ಯ ಬಂದ ದಿನವೇ ನೀನು ಅವಳಿಗಾಗಿ ಬೈದಿದ್ದೀರಿ ಅಂದರೆ ಅವಳು ನಿಮ್ಮ ಹೃದಯದ ಅಷ್ಟು ಬೇಗ ಗಟ್ಟಿಯಾಗಿಸ್ಕೊಂಡಿದ್ದಾಳ? ನಿಮ್ಮ ನನ್ನಿಂದ ದೂರ ಮಾಡ್ತಿರುವ ಆ ಹುಡುಗಿ ಮೇಲೆ ನನಗೆ ಅಸೂಯೆ ಆಗ್ತಾ ಇದೆ ಎಂದು ಅಮ್ಮನನ್ನ ಕಾಲೆಳೆದ. ಶೋಭಾ ಅವನ ಕೆನ್ನೆ ಸವರಿ, ನನ್ನ ಎಲ್ಲ ಮಕ್ಕಳಿಗೂ ಅವರದೇ ಆದ ಸ್ಥಾನವಿದೆ, ನೀನು ನನ್ನ ಹಿರಿಯ ಮಗ, ನಿನ್ನ ಸ್ಥಾನವನ್ನು ಯಾರು ತುಂಬಲು ಸಾಧ್ಯವಿಲ್ಲ ಅಂತ ಸಮಾಧಾನಪಡಿಸಿ ಊಟ ಬಡಿಸಿದ್ರು. ಅತ್ತ ರೋಹನ್ ತನ್ನ ಕೋಣೆಯಲ್ಲಿ ಪಾನಮತ್ತನಾಗಿ ಬಿದ್ದಿದ್ದ. ಕೋಣೆಯ ತುಂಬೆಲ್ಲ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಎಲ್ಲಿ ನೋಡಿದ್ರು ಕಾವ್ಯಾಳ ಫೋಟೋಗಳೇ ಹರಡಿಕೊಂಡಿತ್ತು. ಒಂದೊಂದು ಕಡೆ ಇಂಟು ಮಾರ್ಕ್ ಹಾಕಿದ್ದಾನೆ, ಒಂದು ಕಡೆ ರೈಟ್ ಮಾರ್ಕ್ ಹಾಕಿದ್ದಾನೆ, ವಿಚಿತ್ರವಾಗಿ ಗೀಜಾಕಿದ್ದಾನೆ ಫೋಟೋಗಳನ್ನ. ಕಾವ್ಯಾಳ ಫೋಟೋ ನೋಡುತ್ತಾ ರೋಹನ್ ನಕ್ಕ. ಕಾವ್ಯ, ನೀನು ನನ್ನನ್ನು ಮರೆಯುತ್ತೀಯಾ? ನಾನು ಮರಿತೀನಿ ಅಂತ ಭಾವಿಸ್ಬೇಡ. ನೀನು ಈ ವಿರಾಜ್ ರಾಣಾವತ್ ಮನೆಗೆ ಹೋಗಿದ್ದೀಯಾ ಎಂಬುದು ನನಗೆ ತಿಳಿದಿದೆ. ಈ ನಗರದ ನಾನು ಎಲ್ಲರನ್ನೂ ಹೆದರುವ ಒಬ್ಬನೇ ವ್ಯಕ್ತಿ ಎಂದರೆ ಅದು ವಿರಾಜ್. ಚಿಂತಿಸಬೇಡ, ಆ ಡೆವಿಲ್ ವಿರಾಜ್ನೇ ನಿನ್ನನ್ನು ಕುತ್ತಿಗೆ ಹಿಡಿದು ಮನೆಯಿಂದ ಹೊರ ಹಾಕ್ತಾನೆ. ಹಾಗೆ ನಾನು ಮಾಡ್ತೇನೆ. ಆಗ ನೀನು ನನ್ನ ಬಳಿಯೇ ಬರಬೇಕಾಗುತ್ತೆ ಅಂತ ಕುಹಕವಾಗಿ ನಗ್ತಾ ಇದ್ದಾನೆ. ಮರುದಿನ ಮುಂಜಾನೆ ಸರಿಯಾಗಿ 5 ಗಂಟೆ. ವಿರಾಜ್ ಎಚ್ಚರಗೊಂಡ ಕಾವ್ಯಾಳ ಕ್ಷಮೆ ಕೇಳಲು ಅವಳ ಕೋಣೆಯತ್ತ ನಡೀತಾ ಇದ್ದಾನೆ. ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ವಿರಾಜ್ ಒಳಗೋಗಿ ನೋಡಿದಾಗ ಹಾಸಿಗೆ ಮೇಲೆ ಕಾವ್ಯ ಇರಲಿಲ್ಲ. ಈ ಮನೆಯಲ್ಲಿ ತನ್ನನ್ನು ಹೊರತುಪಡಿಸಿ ಇಷ್ಟು ಬೇಗ ಹೇಳುವಂತಹ ವ್ಯಕ್ತಿತ್ವ ಇರೋದು ಯಾರಿಗೂ ಇಲ್ಲ. ತಿಳಿದಿದ್ದ ವಿರಾಜ್ಗೆ ಬಹಳ ಆಶ್ಚರ್ಯ ಆಯಿತು. ಅವನ ಕಣ್ಣುಗಳು ಬಾಲ್ಕನಿಯತ್ತ ನೋಡ್ತಾ ಇದ್ದಾವೆ. ಪರದೆಯಲ್ಲಿ ಗಾಳಿ ಹಾರಾಡ್ತಿದ್ವು. ವಿರಾಜ್ ಬಾಲ್ಕನಿಗೆ ಸುಂದರವಾಗಿ ನಿಂತಿರುವುದನ್ನು ಕಾಣ್ತು. ಅಲ್ಲಿ ಕಾವ್ಯ. ಉದಯಿಸುತ್ತಿರುವ ಸೂರ್ಯನ ಕೆಂಪು ಕಿರಣಗಳು ಅವಳ ಮುಖದ ಮೇಲೆ ಬೀಳ್ತಾ ಇದ್ವು. ಅವಳು ಈಗಷ್ಟೇ ಸ್ನಾನ ಮಾಡಿ ಬಂದಿದ್ಲು. ವಿರಾಜ್ ಮೆಲ್ಲನೆ ಅವಳ ಹತ್ರ ಹೋಗಿ ಅವಳ ಭುಜದ ಮೇಲೆ ಕೈ ಇಡಲು ಹೋಗ್ತಾನೆ. ಅದೇ ಕ್ಷಣದಲ್ಲಿ ಕಾವ್ಯ ತನ್ನ ಕೂದಲನ್ನು ಹಿಂದಕ್ಕೆ ಕೊಡುಕೊಳ್ತಾಳೆ. ಅವಳ ಕೂದಲಿನಲ್ಲಿದ್ದ ನೀರಿನ ಹನಿಗಳು ವಿರಾಜ್ನ ಮುಖಕ್ಕೆ ಚಿಮ್ತವೆ. ವಿರಾಜ್ ತನ್ನ ಬೆರಳುಗಳಿಂದ ಅವಳ ಮುಖದ ಮೇಲೆ ಜಾರಿದ್ದ ಒದ್ದೆಯಾದ ಕೂದಲನ್ನು ಮೆಲ್ಲನೆ ಸರಿಸಿ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ವಿಧಿಯಾಟದಂತೆ ವಿರಾಜ್ ತಾನು ಕಾವ್ಯಾಳ ಕೋಣೆಗೆ ಬಂದ ಕಾರಣವನ್ನೇ ಮರೆತು ಅವಳನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡ್ತಾನೆ. ಕಾವ್ಯ ತನ್ನಷ್ಟಕ್ಕೆ ತಾನು ತೋಟದಲ್ಲಿ ಅರಳುತ್ತಿರುವ ಹೂಗಳನ್ನು ನೋಡಿ ಮುಗ್ಧವಾಗಿ ನಗ್ತಾ ಇದ್ದಾಳೆ. ಆ ಕ್ಷಣವನ್ನು ಆನಂದಿಸ್ತಿದ್ದಾಳೆ. ಸುಮಾರು 5 ನಿಮಿಷಗಳ ನಂತರ ಯಾರೋ ತನ್ನನ್ನು ತದೇಕಚಿತ್ತವಾಗಿ ನೋಡುತ್ತಿರುವಂತೆ ಭಾಸವಾಗಿ ಅವಳು ಹಿಂತಿರುಗಿ ನೋಡ್ತಾ ಇದ್ದಾಳೆ. ವಿರಾಜ್ ಅವಳ ಹಿಂದೆಯೇ ನಿಂತು ಅವಳನ್ನೇ ನೋಡ್ತಿದ್ದ. ಅವನ ಆ ನಿಶ್ಚಲ ನೋಟವನ್ನು ಕಂಡು ಕಾವ್ಯ ಗಾಬರಿಯಾಗಿ ತಕ್ಷಣ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಆದರೂ ವಿರಾಜ್ ಅವಳನ್ನೇ ನೋಡ್ತಿದ್ದ. 1 ನಿಮಿಷ ಮೌನದ ನಂತರ ಕಾವ್ಯ ಧೈರ್ಯ ತಂದುಕೊಂಡು ಅವನತ್ತ ನೋಡಿ, ನಿನ್ನನ್ನ ಕೋಣೆಯಲ್ಲಿ ಯಾಕಿದೀಯಾ? ನಿನಗೆ ಏನಾದರೂ ಬೇಕಿತ್ತಾ ಅಂತ ಹೇಳಿ ಕೇಳೇ ಬಿಟ್ಲು. ಕಾವ್ಯಾಳ ಧ್ವನಿ ಕೇಳಿ ವಿರಾಜ್ಗೆ ತಕ್ಷಣ ಎಚ್ಚರಗೊಂಡವನಂತೆ ತಲೆ ಅಲ್ಲಾಡಿಸಿ, ಅದು ನಿನ್ನೆ ರಾತ್ರಿ ನಡೆದಿದ್ದಕ್ಕೆ ಕ್ಷಮೆ ಕೇಳಲು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ದ.
ಅವನು ತನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಇರೋದಕ್ಕೆ ಕೇಳಿ ಕಾವ್ಯ ದಂಗಾಗಿ ಹೋದ್ಲು. ವಿರಾಜ್ ಕಾವ್ಯಾಳನ್ನು ತಪ್ಪಿತಸ್ಥ ಭಾವನೆಯಿಂದ ನೋಡುತ್ತಾ, ನಿನ್ನೆ ನನಗೆ ತುಂಬ ಕೋಪ ಬಂದಿತ್ತು. ಟೆನ್ಷನ್ನಲ್ಲಿ ನಿನ್ನ ಮೇಲೆ ರೇಗ್ಬಿಟ್ಟೆ. ದಯವಿಟ್ಟು ಮನೆ ಬಿಟ್ಟು ಹೋಗಬೇಡ ಅಂತ ವಿನಂತಿಸಿದ. ಅವನ ಮಾತುಗಳನ್ನು ಕೇಳಿದ ನಂತರ ಕಾವ್ಯ ಏನೂ ಹೇಳಲಿಲ್ಲ. ಅವನನ್ನೇ ನೋಡುತ್ತಾ ನಿಂತಳು. ಅವಳು ಮೌನವಾಗಿರುವುದನ್ನು ಕಂಡು ವಿರಾಜ್ಗೆ ಸಹಿಸೋಕೆ ಆಗಲಿಲ್ಲ. ಅವಳ ಕೈ ಹಿಡಿದು ತನ್ನ ಮುಖವನ್ನು ಅವಳ ಮುಖದ ತೀರ ಹತ್ತಿರ ತಂದು, ನಾನು ಹೇಳಿದ್ದು ನೀನು ಕೇಳಿಸ್ತಿದ್ಯಾ ಅಥವಾ ಇಲ್ವಾ? ಕೇಳಿಸಿದ್ದರೆ ಯಾಕೆ ಮೌನವಾಗಿದೆಯಾ? ನೋಡು, ನಾನು ಒಮ್ಮೆ ಮಾತ್ರ ಹೇಳ್ತಾನೆ, ಮತ್ತೆ ಮತ್ತೆ ಹೇಳುವ ಅಭ್ಯಾಸ ನನಗೆ ಇಲ್ಲ. ಈಗಲೇ ಹೇಳಿಬಿಡು, ನೀನು ನನ್ನನ್ನು ಕ್ಷಮಿಸ್ತೀಯೋ ಇಲ್ವೋ ಅಂತ ಮೆಲುಧ್ವನಿಯಲ್ಲಿ, ಆದರೆ ಆಜ್ಞಾಪಿಸುವ ಧ್ವನಿಯಲ್ಲಿ ಕೇಳಿದ. ವಿರಾಜ್ ಅವಳಿಗೆ ಕ್ಷಮೆಯಾಚಿಸಲಿಲ್ಲ. ಬದಲಾಗಿ ತನ್ನ ಮಾತುಗಳಿಂದ ಅವಳನ್ನು ಇನ್ನಷ್ಟು ಎದುರಿಸ್ತಿದ್ದ. ವಿರಾಜ್ ಇಷ್ಟು ಹತ್ತಿರ ಬಂದಾಗ ಕಾವ್ಯಾಳ ಹೃದಯದ ಬಡಿತ ಕೂಡ ಜೋರಾಗಿತ್ತು. ಅವಳು ಅವನ ಕಣ್ಣುಗಳನ್ನು ಹತ್ತಿರದಿಂದ ನೋಡಿ, ನನಗೆ ನಿನ್ನ ಮೇಲೆ ಕೋಪವಿಲ್ಲ ಅಂದ್ಲು. ಅದನ್ನು ಕೇಳಿದ ವಿರಾಜ್ ಅವಳ ಕೈ ಬಿಟ್ಟು ಮೃದುವಾಗಿ ನಗುತ್ತಾ, ಸರಿ, ನನಗೆ ಯಾರ ಮೇಲೂ ಸುಲಭವಾಗಿ ಕೋಪ ಮಾಡಿಕೊಳ್ಳುವಂತಹ ಅಭ್ಯಾಸ ಏನೂ ಇಲ್ಲ. ಹಾಗಾಗಿ ನಾನು ಮತ್ತೆ ನಿನ್ನನ್ನು ಗದರಿಸಿದರೆ ಕೋಪ ಮಾಡ್ಕೊಳ್ಬೇಡ, ಅರ್ಥ ಮಾಡ್ಕೊ. ಈಗ ನೀನು ಈ ಮನೆಯಲ್ಲಿ ಒಂದು ಕುಟುಂಬದ ಸದಸ್ಯೆಯಂತೆಯೇ ಇರು ಅಂತ ಹೇಳ್ತಾನೆ. ಕಾವ್ಯ ಅವನ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಮೌನವಾಗಿದ್ಲು. ಅದನ್ನು ನೋಡಿದ ವಿರಾಜ್ ತಲೆ ಹಿಡಿದುಕೊಂಡು, ನೀನು ತುಂಬ ಕಡಿಮೆ ಮಾತಾಡ್ತೀಯ, ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರಿಸ್ತೀಯ ಅಂತ ಹೇಳ್ತಾನೆ. ಕಾವ್ಯ ಇನ್ನೂ ಮೌನವಾಗೇ ಇದ್ಲು. ಇದನ್ನು ನೋಡಿ ವಿರಾಟ್ ಸಿಟ್ಟಾಗಿ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೋದ ನಂತರ ಕಾವ್ಯ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ವಿರಾಜನನ್ನು ನೋಡಿದ ನಂತರ ಅವಳು ತುಂಬ ಭಯಭೀತಳಾಗಿದ್ಲು ಮತ್ತು ಅವನು ಅಲ್ಲಿಂದ ಬೇಗನೆ ಹೋಗಬೇಕಂತಾನೂ ಬಯಸಿದ್ಲು. ವಿರಾಜ್ ನೇರವಾಗಿ ತನ್ನ ಜಿಮ್ ಕೋಣೆಗೆ ಅಂತ ಹೇಳಿ ಬರ್ತಾನೆ. ಆದರೆ ಪ್ರತಾಪ್, ನಿಖಿಲ್ ಹಾಗೆಯೇ ಮಾನ್ಯ ಆಗಲೇ ಜಿಮ್ನಲ್ಲಿ ಇದ್ದಾರೆ. ಮಾನ್ಯ ವಿರಾಜನತ್ತ ನೋಡಿ ನಂತರ ತನ್ನ ಗಡಿಯಾರದ ಕಡೆ ನೋಡಿ, ಅಣ್ಣ, ನೀನು ಇವತ್ತು ಅರ್ಧ ಗಂಟೆ ತಡವಾಗಿ ಬಂದಿದ್ದೀಯಾ ಅಂತ ಹೇಳೇ ಬಿಟ್ಲು. ಮಾನ್ಯಾಳ ಮಾತು ಕೇಳಿ ವಿರಾಜ್ ತನ್ನ ಗಡಿಯಾರವನ್ನು ನೋಡುತ್ತಾ ಕೋಪದಿಂದ, ಏನು, ನಾನು ಒಂದು ದಿನ ತಡವಾಗಿ ಬಂದೆ, ನೀನು ಒಂದು ದಿನ ತಡವಾಗಿ ಬರುತ್ತೀಯ ಎಂದ. ವಿರಾಜ್ನ ಮಾತು ಕೇಳಿ ನಿಖಿಲ್ ನಗುತ್ತಾ, ಹೌದು, ನಾವು ತಡವಾಗಿ ಬಂದರೆ ನೀವು ನಮಗೆ ಶಿಕ್ಷೆ ಕೊಡ್ತೀರಾ? ಈಗ ನೀವೇಕೆ ಶಿಕ್ಷೆ ಅನುಭವಿಸ್ತಿದ್ದೀರಿ ಸಹೋದರ ಎಂದು ಕೇಳಿದ. ಆ ಮಾತುಗಳನ್ನು ಕೇಳಿದ ಮಾನ್ಯ ಕೂಡ ವಿರಾಜನತ್ತ ನೋಡಿ, ನೀನು ಹೇಳಿದ್ದು ಸರಿ, ನಾನು ತಡವಾಗಿ ಬಂದರೆ ನನ್ನ ಅಣ್ಣ ತೋಟದ ಸುತ್ತ 10 ಸುತ್ತ ಹಾಕಿ ಶಿಕ್ಷೆಯನ್ನು ಕೊಡ್ತಾನಲ್ವಾ? ಈಗ ನೀನು ಕೂಡ ತೋಟದ ಸುತ್ತ ಅಟ್ಲೀಸ್ಟ್ 10 ಸುತ್ತ ಹಾಕಲೇಬೇಕು ಅಣ್ಣ ಅಂತ ಹೇಳಿದ್ಲು. ಇವರಿಬ್ಬರ ಮಾತುಗಳನ್ನು ಕೇಳಿದ ವಿರಾಜ್ ಕೋಪದಿಂದ ಅವರತ್ತ ನೋಡ್ತಾನೆ. ಅವನು ಕೋಪದಿಂದ ನೋಡುತ್ತಿರುವುದನ್ನು ಕಂಡು ಇಬ್ಬರು ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ರು. ಅದನ್ನು ನೋಡಿ ವಿರಾಜ್ ಪಕ್ಕಕ್ಕೆ ಹೋಗಿ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡ್ದ. ಇತ್ತ ಕಾವ್ಯ ಅಡುಗೆ ಮನೆಗೆ ಅಂತ ಹೇಳಿ ಹೋಗ್ತಾಳೆ. ಶೋಭಾ ಆಗಲೇ ಉಪಹಾರ ತಯಾರು ಮಾಡ್ತಾ ಇದ್ರು. ಕಾವ್ಯ ಅವರ ಬಳಿಗೆ ಬಂದು ಶೋಭಾ ಅವರನ್ನ ಪ್ರೀತಿಯಿಂದ ನೋಡಿದ್ಲು. ಶುಭೋದಯ ಅಮ್ಮ ಅಂದ್ಲು. ಶೋಭಾ ಕಾವ್ಯಾಳನ್ನ ನೋಡಿ ನಕ್ಕು ಕಾವ್ಯಾಳ ಕೂದಲನ್ನ ಪ್ರೀತಿಯಿಂದ ಸವರುತ್ತಾ, ಶುಭೋದಯ ಕಾವ್ಯ, ವಿರಾಜ್ ನಿನ್ನಲ್ಲಿ ಕ್ಷಮೆ ಕೇಳಿದ್ನಾ ಅಂತ ಹೇಳಿದ್ರು. ಶೋಭಾಳ ಮಾತು ಕೇಳಿ ಕಾವ್ಯ ಹೌದು ಅಂತ ತಲೆ ಆಡಿಸಿದ್ಲು. ಅದನ್ನು ನೋಡಿ ಶೋಭಾ ಮುಗುಳ್ನಗುತ್ತಾ, ಕಾವ್ಯ, ವಿರಾಜ್ ಮಾತುಗಳಿಂದ ಕೋಪಗೊಳ್ಬೇಡ. ವಿರಾಜ್ ಕೋಪಗೊಳ್ಳಬಹುದು, ಆದರೆ ವಿರಾಜ್ ತುಂಬ ಒಳ್ಳೆಯವನು, ಒಳ್ಳೆಯ ಮನಸ್ಥಿತಿಯವನು, ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ ಅಂದರು. ಶೋಭಾಳ ಮಾತುಗಳನ್ನು ಕೇಳಿದ ನಂತರ ಕಾವ್ಯ ಏನೂ ಹೇಳೋದೇ ಇಲ್ಲ. ಶೋಭಾ ಉಪಹಾರಕ್ಕೆ ಸಿದ್ಧರಾಗ್ತಾ ಇರ್ತಾರೆ ಮತ್ತು ಕಾವ್ಯ ಕೂಡ ಅವರಿಗೆ ಸಹಾಯ ಮಾಡ್ತಾ ಇರ್ತಾಳೆ. 1 ಗಂಟೆ ನಂತರ ವಿರಾಜ್, ನಿಖಿಲ್, ಮಾನ್ಯ ಮತ್ತು ಪ್ರತಾಪ್ ಉಪಹಾರ ಸೇವಿಸೋಕೆ ಅಂತ ಹೇಳಿ ಊಟದ ಮೇಜಿನ ಬಳಿ ಬಂದು ಕುಳಿತುಕೊಳ್ತಾರೆ. ಶೋಭಾ ಮತ್ತು ಕಾವ್ಯ ಅಡುಗೆ ಮನೆಯಿಂದ ಉಪಹಾರವನ್ನ ಮೇಜಿನ ಮೇಲೆ ತರ್ತಾರೆ. ವಿರಾಜ್ ಮತ್ತೆ ಕಾವ್ಯಾಳತ್ತ ನೋಡ್ತಾನೆ, ಆದರೆ ಕಾವ್ಯ ಒಮ್ಮೊಮ್ಮೆ ಅವನತ್ತ ನೋಡಲೇ ಇಲ್ಲ. ನಿಖಿಲ್ ಉಪಹಾರವನ್ನ ನೋಡಿ ನಗುತ್ತಾ, ಅಮ್ಮ, ನೀವು ಇವತ್ತು ತುಂಬ ತಿನಿಸುಗಳನ್ನು ಮಾಡಿದ್ದೀರಿ ಅಂತ ಕೇಳಿದ್ದ. ಅವನ ಮಾತಿಗೆ ಶೋಭಾ ಮುಗುಳ್ನಗುತ್ತಾ, ಕಾವ್ಯ ಕೂಡ ಇವತ್ತು ನನಗೆ ಸಹಾಯ ಮಾಡಿದ್ಲು ಅಂತ ಹೇಳಿದ್ರು. ಶೋಭಾಳ ಮಾತು ಕೇಳಿ ನಿಖಿಲ್ ಕಾವ್ಯಾಳನ್ನು ನೋಡಿ ಅವಳ ಕೈಯನ್ನು ಹಿಡಿದು ಪಕ್ಕದ ಕುರ್ಚಿಯ ಮೇಲೆ ಕೂರಿಸಿ, ಬ್ಯೂಟಿಫುಲ್, ನೀನು ಏನು ಮಾಡಿದೆ ಹೇಳು, ಇವತ್ತು ನೀನು ಮಾಡಿದ್ದನ್ನೇ ನಾನು ತಿಂತಾ ಇದ್ದೀನಿ ಅಂತ ಹೇಳ್ದ. ಅದನ್ನು ಕೇಳಿ ಕಾವ್ಯ ಅವನ ತಟ್ಟೆಯನ್ನು ಬಿಸಿ ವಡೆಗಳನ್ನು ಇರಿಸಿದ್ಲು. ಅವಳು ನಾನು ವಡೆಗಳನ್ನು ಮಾಡಿದ್ದೆ ಅಂತ ಹೇಳಿದ್ಲು. ಅದನ್ನು ಕೇಳಿದ ನಿಖಿಲ್ ವಡೆಯನ್ನು ತಿಂದ ಮರುಕ್ಷಣವೇ ಅವಳನ್ನು ಕೈ ಹಿಡಿದು ಎಲ್ಲರ ಮುಂದೆ ಅವಳ ಕೈಗೆ ಮುತ್ತೇ ಇಟ್ಬಿಟ್ಟ. ನಿಖಿಲ್ ಎಲ್ಲರ ಮುಂದೆ ತನ್ನ ಕೈಗೆ ಮುತ್ತಿಕ್ಕದನ್ನು ನೋಡಿ ಕಾವ್ಯ ಸ್ವಲ್ಪ ಉದ್ವಿಗ್ನಳಾಗುತ್ತಾ ನಾಚಿಕೆಯಿಂದ ಅವಳ ಕೆನ್ನೆ ಸೇಬಿನಂತೆ ಕೆಂಪಗಾಗ್ತದೆ. ಅದನ್ನು ನೋಡಿ ನಿಖಿಲ್ ಕೂಡ ಮುಗುಳ್ನಗುತ್ತಾ, ನೀನು ತುಂಬ ಚೆನ್ನಾಗಿ ವಡೆ ಮಾಡಿದ್ದೀಯಾ, ನಾನು ನಿನ್ನ ಕೈಗೆ ಮುತ್ತಿಡದೆ ಇರೋಕ್ಕೆ ಸಾಧ್ಯನೇ ಆಗಲಿಲ್ಲ ಎಂದ. ನಿಖಿಲ್ ಕಾವ್ಯಾಳ ಕೈಗೆ ಮುತ್ತಿಡುವುದನ್ನು ನೋಡಿ ನಿಖಿಲ್ನ ಮಾತು ಕೇಳಿ ವಿರಾಜ್ಗೆ ಬಹಳ ಕೋಪ ಬರುತ್ತೆ.
ಕೋಪದಿಂದ ಎದ್ದು ತಾನು ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ.